ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟ್ಯಾಂಡ್ ಮಾಸ್ಟರ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಮರಳೇನಹಳ್ಳಿ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಕುರಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ನಂದು ಮರಳನಹಳ್ಳಿ ಗ್ರಾಮ, ಓಕೆ, ಕಬಲಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಓಕೆ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಓಕೆ ಸರ್, ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆನ ನೀವು ಸ್ಟಾರ್ಟ್ ಮಾಡಿದ್ದೀರಾ? ನಾವು ಚಿಕ್ಕದಾಗಿ ಅಲ್ಲಿ ಊರಲ್ಲಿದ್ದ ಮಾಡ್ತಿದ್ವಿ. ಇವಾಗ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂದ್ಬಿಟ್ಟು ಶೆಡ್ ಮಾಡಿ ಇಲ್ಲಿ ತೋಟದಲ್ಲಿ ಮಾಡಿದ್ದೀನಿ. ಅಂದರೆ ಶೆಡ್ ಮಾಡಿ ಎಷ್ಟು ವರ್ಷ ಆಯಿತು ಸರ್ ನೀವು? ಎರಡೂವರೆ ವರ್ಷ ಆಯಿತು. 2 ವರ್ಷದಿಂದ. ಟೋಟಲ್ ಎಷ್ಟು ಮರಿಗಳಿದ್ದಾವೆ ಕುರಿ? ಎಲ್ಲ ಟೋಟಲ್ ಒಂದು 70 ಇದ್ದಾವೆ. ಮೇಲು ಫೀಮೇಲ್ ಎಲ್ಲ ಇದ್ದಾವೆ. ಓಕೆ ಸರ್, ಅಂದರೆ ನೀವು ಕುರಿಗಳನ್ನ ಎಲ್ಲಿಂದ ತರ್ತೀರಾ? ಮೊನ್ನೆ ಶಿನ್ನೂರಿಂದ ತಂದಿದ್ದೆ, ತಿರ್ಗಾ ಗೋರಿಬಿದ್ನೂರು, ಅಂದರೆ ಸಂತೆಗಳ ಹತ್ರ ಹೋಗಿ ತರ್ತೀರಾ? ಸರ್, ಅಂದರೆ ಈ ಸಂತೆಗಳಲ್ಲಿ ತರಬೇಕಾದ್ರೆ ಕುರಿಗಳನ್ನ ಯಾವ ರೀತಿ ನೀವು ನೋಡಿ ಇದೇ ನಮಗೆ ಸೆಟ್ ಆಗುತ್ತೆ, ನಮ್ಮ ವೆದರಿಗೆ ಸೆಟ್ ಆಗುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದೇ ಥರ ತರಬೇಕಂತ? ಅಂದರೆ ಸ್ವಲ್ಪ ಕೊಂಬು ಬಂದಿದ್ರೆ ಪರವಾಗಿಲ್ಲ. ಓಕೆ. ಸ್ವಲ್ಪ ಎದ್ದು ಮರಿಗಳೆಲ್ಲ ತಂದರೆ ಏನು ಕಾಯಿಲೆ ಏನು ಅಷ್ಟೊಂದು ಇರಲ್ಲ, ವ್ಯಾಕ್ಸಿನ್ ಎಲ್ಲ ಮಾಡಿರ್ತಾರೆ. ಓಕೆ. ಸಣ್ಣ ಮರಿಗಳಿಗಾದ್ರೆ ಇನ್ನೂ ವ್ಯಾಕ್ಸಿನ್ ಆಗಿರಲ್ಲ, ಅದ್ರ ದೇಶ ತರುವುದು. ಅಂದರೆ ನೀವು ತರೋದು ಸಣ್ಣ ಮರಿನಾ ಇಲ್ಲ ಅಂದರೆ ದೊಡ್ಡದಾಗಿರೋ ಮರಿನ ತರ್ತೀರಾ? ಮೀಡಿಯಮ್ ಮರಿ. ಮೀಡಿಯಮ್ ಮರಿ. ಅಂದರೆ ನೀವು ಮತ್ತೆ ಇನ್ಯಾವ್ಯಾವ ಸಂತೆಗೆ ಹೋಗಿ ಜಾಸ್ತಿ ತೊಗೊಂಬತ್ತೀರಾ? ಅಂದರೆ ಸಂತೆಯಲ್ಲಿ ಎಷ್ಟೊಂದು ಕಡೆ ಮೋಸ ಮಾಡ್ತಾರೆ ಅಂತ ಕುರಿ ಮಾರಬೇಕಾದ್ರೆ. ಮೋಸ ಮಾಡೋರು ಇರ್ತಾರೆ, ಮೋಸ ಮಾಡಿಸ್ಕೊಳ್ಳೋರು ಯಾವ ಇರ್ತಾರೆ. ರೀತಿ ಎಚ್ಚರಿಕೆಯಿಂದ ಇರಬೇಕು? ಏನಿಲ್ಲ, ನಾವು ಹೋಗಿ ಸೆಲೆಕ್ಷನ್ ಮಾಡಿ ಮರಿನ ನಮ್ಗೆ ಏನನ್ನ ಇಷ್ಟ ಆಯಿತು ಅಂದರೆ ನಮಗೆ ಕೊಡೋ ರೇಟಿ ನಾವು ಕೇಳಿದರೆ ಅವರು ಏನನ್ನ ಕೊಟ್ಟರೆ ತಗೊಂಬರ್ಬೋದು. ಅದೇನಿಲ್ಲ, ಮೋಸ ಅನ್ನೋದೇನಿಲ್ಲ. ಯಾವುದೋ ಕಾಯಿಲೆ ಪಾಯಿಲೆ ಬಂದಿರೋ ಮರಿಗಳು ಹಾಕ್ತಾರೆ, ಅಮ್ಮ ನೋಡ್ಕೊಬೇಕು ಸ್ವಲ್ಪ. ಅವಾಗ ನಮ್ಮನೆ ಬರೋ ಚೆನ್ನಾಗಿಲ್ದ ನಾವು ತಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆ ರೀತಿ ಆಗಿದೆಯಾ ನಿಮಗೆ? ಏನಿಲ್ಲ, ಇವಾಗ 50 ಮರಿ ತಂದಿತ್ತೆ, 2 ಮರಿ ಓದೇ ಹೋಗ್ತದೆ. ಯಾರು ತಂದರೂ ಓದೇ ಹೋಗ್ತದೆ, ನಾವೇ ಅಂತಂದಿಲ್ಲ. ಅದನ್ನು ಕ್ಲೀನಾಗಿ ನೋಡ್ಕೊಂಡು ಮಾಡಿದರೆ ಪರವಾಗಿಲ್ಲ. ಓಕೆ. ಯಾವ್ಯಾವ ಸಂತೆಗೆ ಹೋಗಿದ್ದೀರಾ ಸರ್ ನೀವು ತರೋದಕ್ಕೆ? ನಾವು ಸತ್ಯ, ಕೋಕುನ್ಪಲ್ಲಿ, ಓಕೆ, ಗೋರಿಬಿದ್ನೂರು, ಅಕ್ಕಿರಾಂಪುರ ಶಾನೆ ಹೋಗಿದ್ದೀನಿ. ಮಾರೋಕ್ಕೂ ಅಕ್ಕಿರಾಂಪುರ ಹೋಗಿದ್ದೀನಿ, ತರೋಕ್ಕೂ ಹೋಗಿದ್ದೀನಿ, ತಿರುಗಿ ನೆಲಮಂಗಲ ಅಷ್ಟು ಓಡಾಡಿದ್ದೀನಿ. ಸರ್, ಅಂದರೆ ದಿನನಿತ್ಯ ನೀವೇನೇನು ಮಾಡ್ತೀರಾ? ಅಂದರೆ ಕುರಿಗೆ ಅಂತ ಎಷ್ಟು ಗಂಟೆನ ಮೀಸಲಿಡ್ತೀರಾ ನೀವು? ದಿನ ಒಂದು 3 ಅವರ್. ಬೆಳಿಗ್ಗೆ ಎದ್ದು ಯಾವ್ಯಾವ ರೀತಿ? ಬೆಳಗ್ಗೆ 1 ಅವರು, ಸಾಯಂಕಾಲ ಒಂದು ಎಷ್ಟು ಕುರಿ ಇದಾವೆ ಸರ್? ಎಲ್ಲ ಒಂದು 70 ಇದ್ದಾವೆ. 70 ಇದ್ದಾವೆ. ಸೊ ಇವಕ್ಕೆ ಆರೋಗ್ಯ ಎಲ್ಲ ಯಾವ ರೀತಿ ಕಾಪಾಡ್ಕೊತೀರಾ ನೀವು? ಡೈಲಿ ಒಂದ್ಸರಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನೋಡ್ತಾನೆ ಇರ್ತೀವಲ್ಲ, ಯಾವುದನ್ನ ಹುಷಾರಿಲ್ದಂಗೆ ಆದಾಗ ಔಷಧಿ ಮೆಡಿಷನ್ನು ಏನು ಕೊಡ್ಬೇಕೋ ಅದು ಕೊಡ್ತಾ ಇರ್ತೀವಿ. ನಿಮಗೆ ಹೇಗೆ ತಿಳಿಯುತ್ತೆ ಸರ್ ಹುಷಾರಿಲ್ಲ ಅನ್ನೋದು? ಏಕೆ ಮೇವು ತಿನ್ನಲ್ಲ, ತಿರುಗಿ ತಿಂಡಿ ಏನು ತಿನ್ನಲ್ಲ, ನೀರು ಕುಡಿಯಲ್ಲ, ಮನಗಿರ್ತದೆ, ಎದೊಳಲ್ಲ, ಅವಾಗ ಗೊತ್ತಾಗುತ್ತದೆ. ಅಂದರೆ ಎಷ್ಟು ದಿವಸಕ್ಕೊಮ್ಮೆ ಕುರಿಗಳನ್ನ ಮಾರ್ತೀರಾ ನೀವು? ಸ್ವಲ್ಪ ದೊಡ್ಡದು ತಂದರೆ 60 ದಿನ. ಓಕೆ. ಸ್ವಲ್ಪ ಚಿಕ್ಕದು ತಂದರೆ ಒಂದು 80-85 ದಿನ, 90 ದಿನದೊಳಗೆ ಮಾರಾಕ. ಅಂದರೆ ನೀವು ಮುಂಚೆ ಹೇಳಿದ್ರಿ ಕುರಿಗಳನ್ನ ನೀವು ಚಿಕ್ಕದಾಗೆ ಸಾಕಿದ್ದೀರಿ ಅಂತ. ಮುಂಚೆಯಿಂದ ನಿಮಗೆ ಕುರಿಗಳ ಬಗ್ಗೆ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಇದೆ. ಯಾವ ರೀತಿ ನೋಡ್ಕೋಬೇಕು, ಆರೈಕೆ ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇದೆ. ಓಕೆ. ಆಹಾರ ಇದಕ್ಕೆ ಏನೇನು ಕೊಡ್ತೀರಾ ಸರ್? ಇದು ಹಸಿಮೇವು ಇದ್ದಾಗ ಹಸಿಮೇವು ಕೊಡ್ತೀವಿ, ಒಣಹುಲ್ಲಿದ್ದಾಗ ಒಣಹುಲ್ಲೆ. ಓಕೆ. ತಿಂಡಿಗಳು ಕೊಡ್ತೀವಿ ಒಂದು 2 ಟೈಮ್ ದಿನಕ್ಕೆ. ಓಕೆ. ಇದೆಲ್ಲ ಯಾವ ಬ್ರೀಡು ಸರ್? ಅಂದರೆ ಯಾವ ತಳಿ ಇವೆಲ್ಲ ಕುರಿ? ಇದೆಲ್ಲ ಸಿಂಧನೂರದು. ಇಷ್ಟು ಸಿಂಧನೂರು. ಇದು ನಾಟಿ ಇದೊಂದು. ಓಕೆ. ಇದೆಲ್ಲ ಸಿಂಧನೂರದು. ಓಕೆ. ಏನು ಡಿಫ್ರೆನ್ಸ್ ಸರ್ ನಾಟಿಗೂ ಮತ್ತು ಸಿಂಧನೂರಿಗೆ? ನಾಟಿ ಅಂದರೆ ಗ್ರೋತ್ ಆಗೋದು ಕಮ್ಮಿ. ಓಕೆ. ಇದು ಸಿಂಧನೂರು ಅಂದರೆ 3 ತಿಂಗಳಿಗೆಲ್ಲ ಗ್ರೋತ್ ಆಗುತ್ತೆ. 3 ತಿಂಗಳಿಗೆ ಗ್ರೋತ್ ಆಗುತ್ತೆ. ಅಂದರೆ 3 ತಿಂಗಳಿಗೆ ಒಂದ್ಸಲ ನೀವು ಮಾರ್ತೀರಾ ಇದನ್ನು? 3 ತಿಂಗಳಿಗೆ ಒಂದ್ಸರಿ ಮಾರ್ತೀವಿ. ಇವು ಎಲ್ಲ ಅಮ್ಮಿನಗಾಡು ಎಳಗ ಅಂದ್ಬಿಟ್ಟು ಕ್ರಾಸು. ಓಕೆ. ಬಕ್ರೀದಿಗೆ ಅಂದ್ಬಿಟ್ಟು 20 ಇತ್ತು. ಓಕೆ. ಒಂದು 12 ಸೇಲ್ ಆಗಿದೆ, ಇನ್ನೊಂದು 8 ಇದೆ. ಅಂದರೆ ಒಂದು ಕುರಿನೆಲ್ಲ ಯಾವ ರೀತಿ ಕೇಳ್ತಾರೆ? ಈಗ ಬಕ್ರೀದ್ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅನಿಸುತ್ತೆ. ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇದ್ರಾಗೂ 2 ಕೊಟ್ಟಿದ್ದೀನಿ. ಇರಲಿ, ಒಂದು 1000 ರೂಪಾಯಿ ಜಾಸ್ತಿಗೆ ಮಾರ್ಬೋದು ಈ ಬಕ್ರೀದ್ ಟೈಮಾಗ ಒಂದು ಕುರಿಗೆ. ಅಂದರೆ ಒಂದು ಕುರಿ ಮಿನಿಮಮ್ ರೇಟ್ ಅಂದರೆ ಯಾವ ಥರ ಮಾರ್ತೀರಾ ಈಗಿರೋ ಮಾರ್ಕೆಟ್? ವೇಟ್ ಹೆಂಗೆ ಬರುತ್ತೋ ಹಂಗೆ ನೋಡ್ಕೊಂಡು ಮಾರೋದು. ಸೇಲ್ಗಳು ನಿಮ್ಗೆ ತುಂಬ ಕರೆ ಬರ್ತಿದೆಯಾ? ಸೇಲ್ಗಳು ಅಂದರೆ ನಮಗೆ ಮಾಮೂಲಿ ಸಾಹೇಬ್ರುಗಳು ಕಾಂಟ್ಯಾಕ್ಟ್ ಇದ್ದಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಮಾರ್ತಾ ಇರ್ತೀವಿ. ಇವಕ್ಕೂ ಸೇಮ್ ಒಣಹುಲ್ಲೇ ಆಹಾರ ಹಾಕ್ತೀರಾ? ಸೇಮ್. ಸೊ ಅಂದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ರ ಜೊತೆ ಇರಬೇಕಂತ ಏನಿಲ್ಲ?
ಬೆಳಿಗ್ಗೆ ಸ್ವಲ್ಪ ಸಮಯ ಕೊಟ್ಟು ಸಂಜೆ ಸಮಯ ಸ್ವಲ್ಪ ಕೊಟ್ಟು ಮಧ್ಯಾಹ್ನ ಒಂದು ರೌಂಡ್ ಓಡಾಡ್ಕೊಂಡು ಹೋದರೆ ಸಾಕು. ಓಕೆ ಸರ್, ಈಗ ಎಷ್ಟೋ ಜನ ಹೊಸ್ದಾಗಿ ಕುರಿ ಶೆಡ್ನ ನಿರ್ಮಾಣ ಮಾಡಬೇಕು, ಕುರಿಗಳ್ನ ಸಾಕಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಸರ್ ಅದೇ ಕಮ್ಮಿ ಮಾಡ್ಕೊಂಡ್ರೆ ಸುರತ್ತದೆ. ಜಾಸ್ತಿ ತಂದು ಇವಾಗ ಕೆಲವ್ರು, ನಾನು ಮೊದಲು ಶಾನೆ ತಂದು 7-8 ಕಳ್ಕೊಂಡಿದ್ದೀನಿ. ಇದ್ರಾಗೂ ಒಂದು ಹೋಯ್ತು. ನಾನು ಅಷ್ಟು ಕ್ಲೀನಾಗಿ ನೋಡ್ಕೊಂಡ್ರೆ ಒಂದು ಹೋಯ್ತು. ಏನು ಮಾಡೋಕ್ಕಲ್ಲ, ಒಂದು ಬರ್ತಾ ಇರ್ತದೆ ನೋಡ್ಕೊಂಡು ಮಾಡಬೇಕು. ಅಂದರೆ ಯಾವ ರೀತಿ ತಪ್ಪಾಗುತ್ತೆ ಅಂದರೆ ನಮ್ಗೆ ತಿಳಿದೇನೆ ಮರಿಗಳನ್ನ ಕಳ್ಕೊಳೋದಕ್ಕೆ? ನಾವು ತಿಳಿದೆ ಅಂದರೆ ಸಣ್ಣ ಮರಿ ಅಲ್ಲಿ ಪೈಲದ ಮರಿನ ತಂದಿರ್ತೀವಿ. ಬತ್ತಿದ್ದಂಗೆ ವ್ಯಾಕ್ಸಿಂಗ್ ಮಾಡ್ಕೊಂಡು ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡು ಅದಕ್ಕೇನು ಎತ್ತ ಅಂತ ತಂದು ಒಂದು ವಾರ ಕಂಟಿನ್ಯೂಸ್ ಆಗಿ ನೋಡ್ಕೊಬೇಕು. ಓಕೆ, ಆಮೇಲೆ ಪರವಾಗಿಲ್ಲ, ಎಲ್ಲ ಸರಿಯಾಗುತ್ತೆ. ಅಂದರೆ ತಂದಿದ ತಕ್ಷಣ ನಮ್ಮ ಈ ವಾತಾವರಣಕ್ಕೆ ಸೆಟ್ ಆಗುತ್ತಾ ಇವು ಕುರಿಗಳು? ತಂದಿದ ತಕ್ಷಣ ಸೆಟ್ ಆಗಲ್ಲ. 15 ದಿನ ಬೇಕೇ ಬೇಕು ಮಿನಿಮಮ್. 15 ದಿವಸ ಆದರೂ 15 ದಿನ ಆದರೂ ಬೇಕೇ ಬೇಕು. ಅಂದರೆ ಆರೋಗ್ಯ ಏನಾನ ಸ್ಥಿತಿ ಹದಗೆಡ್ತು ಅಂದರೆ ನೀವು ವೆಟರ್ನರಿ ಡಾಕ್ಟರ್ ಹತ್ರ ನೋಡ್ತೀರಾ? ವೆಟರ್ನರಿ ಅಂದರೆ ಸೀರಿಯಸ್ ಆದರೆ ವೆಟರ್ನರಿ ಡಾಕ್ಟ್ರು, ಇಲ್ಲಾಂದರೆ ನಾವೇ ಮೆಡಿಸಿನ್ಗಳು ಮಾಡಿದ್ದೀವಿ. ನಿಮಗೆ ಗೊತ್ತಾ ಮೆಡಿಸಿನ್ಗಳೆಲ್ಲ ಗೊತ್ತು. ಅಂದರೆ ಕಾಮನ್ನಾಗಿ ಯಾವ್ಯಾವ ರೀತಿ ಕಾಯಿಲೆ ಬರ್ಬೋದು ಇವಕ್ಕೆ? ಜೀವಿಕೆ ಒಂದೊಂದು ಥರ ಬರೋಲ್ಲ. ಯಾವ್ಯಾವ ಥರ ಬರ್ತಂದ್ರೆ ಒಂಥರ ಪಿಡ್ಸ್ ಥರನೂ ಬರ್ತದೆ, ಒಂದೊಂದು ಜ್ವರ ಬಂದ್ಬಿಡ್ತವೆ ಸಿಕ್ಕಾಪಟ್ಟೆ, ಒಂದೊಂದು ಉಚ್ಕೊಂಡು ನಿಲ್ಲೋದೇ ಇಲ್ಲ, ಹಂಗಾಗುತ್ತೆ. ಅಂದರೆ ಫಸ್ಟ್ನೇ ಫ್ಲೋರಲ್ಲಿ ಕುರಿಗೆ ಅಂತ ಸೆಡ್ ಮಾಡಿದ್ದೀರಾ, ಸೆಟ್ ಮಾಡಿದ್ದೀವಿ. ಕೆಳಗಡೆ ಕೋಳಿಗೆ ಮಾಡಿದ್ದೀರಾ. ನಾಟಿ ಕೋಳಿ ಇದೆ. ಇದು ಕಾರಣ ಏನು ಅಂತ ಕೇಳ್ಬೋದಾ? ಕಾರಣ ಏನಿಲ್ಲ, ನಮಗೂ ಮನೆಗೆ ಮೊಟ್ಟೆ ಕೋಳಿ ಎಲ್ಲ ಬೇಕಲ್ಲ, ನಮ್ಗಾಗಿ ಮಿಕ್ಕಿದ್ದು ಮಾರ್ಕೊಂತೀವಿ. ಓಕೆ, ಒಂದು 50-60 ಕೋಳಿ ಇದ್ದೇ ಇರ್ತದೆ. ಆ ಕೋಳಿಗಳ ಬಗ್ಗೆನೂ ತಿಳಿಸ್ಕೊಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಈ ಕುರಿಗಳನ್ನ ನೀವು ಇಷ್ಟು ತಂದಿರ್ತೀರಲ್ಲ, ಸೊ ಈ ಕುರಿಗಳಲ್ಲಿ ನಿಮಗೆ ಜಾಸ್ತಿ ಡಿಮ್ಯಾಂಡ್ ಅಂದರೆ ನಾಟಿ ಕುರಿಗಾಗುತ್ತಾ, ಇಲ್ಲಾಂದರೆ ಈ ಅಮೀನ್ಗಡಾಗುತ್ತಾ, ಇಲ್ಲಾಂದರೆ ಈ ಸಿನ್ನೂರ್ಗಾಗುತ್ತಾ? ಈ ಮಾಂಸ ಪರ್ಪೋಸ್ಗೆ ಅಂದರೆ ಸಿನ್ನೂರು, ನಾಟಿ ಅಂದರೆ ನಮ್ಮ ಹಳ್ಳಿ ಕಡೆನೇ ಶಾನೆ ಫಂಕ್ಷನ್ನು ಅಂದ್ರೆ ಕೇಳೋದು. ಓಕೆ, ಈ ಕುಯ್ಯೋರೆಲ್ಲನೂ ಸಿಂಧನೂರೇ ಶಾನೆ ಕೇಳೋದು. ಅಂದರೆ ಕಮ್ಮಿ ತಂದ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅದಾದ್ಮೇಲೆ ಜಾಸ್ತಿ ಮಾಡ್ಕೊಂಡು ಅದರದ್ದೇ ಉದ್ಯೋಗ ಮಾಡಿದ್ರು ನಡೀತದೆ. ಅಂದರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಇಲ್ಲಿ ಮಾಡ್ಬೋದು. ಬೇರೆ ಸಂಬಳದ ದುಡ್ಡನ್ನ ಇಲ್ಲಿ ಆರಾಮಾಗಿ ತಗೊಬೋದು. ಇಲ್ಲಿ ಆರಾಮಾಗಿ ತಗೊಬೋದು. ಸಂಬಳದ ದುಡ್ಡಿಗಿಂತ ಆರಾಮಾಗಿ ನೀವೇ ಓನರ್ ಆಗಿ ಜಾಸ್ತಿ ಟೈಮು ಕೊಡ್ದೇನೆ ಆ ದುಡ್ಡನ್ನ ನೀವು ಆರಾಮಾಗಿ ಇಲ್ಲಿ ತಗೊಬೋದು ಅಂತೀವಿ. ಮಾಡ್ಬೋದು. ಮತ್ತೆ ಇನ್ನೂ ತುಂಬಾ ನನಗಿರೋ ಡೌಟ್ ಏನಪ್ಪಾ ಅಂದ್ರೆ, ಕುರಿಗಳಿಗೆ ಕೆಮ್ಮು ಅಂತ ಬರುತ್ತಲ್ಲ ಸರ್, ಅದಕ್ಕೆಲ್ಲ ಮೆಡಿಸಿನ್ ಯಾವ ಥರ ನೋಡ್ಕೊತೀರಾ ನೀವು? ನಾವು ಕೆಮ್ಮು ಆವಾಗ ಇದು ಲಿವರ್ ಟಾನಿಕ್ಕು, ಬ್ರೂಟಾನು, ಪೈನಾಪಲ್ಲು ಅವೆಲ್ಲ ಬರ್ತದೆ. ಟಾನಿಕ್ ಒಂದೊಂಥರ ಒಂದು ಸಿರಪ್ ಹಾಕ್ಯಂಡ್ರೆ ಒಂದು 3 ಟೈಮ್ 4 ಟೈಮ್ ಹಾಕ್ತಿರೆ ಕೆಮ್ಮೆಲ್ಲ ಕಂಟ್ರೋಲ್ ಆಗುತ್ತೆ. ಹಂಗೂ ಏನೇನು ಚೆನ್ನಾಗಿ ಕಂಟ್ರೋಲ್ ಆಗೋಲ್ಲ ಅಂದರೆ ಹಾಸ್ಪಿಟ್ಲ್ ಹತ್ರ ಡಾಕ್ಟ್ರಿಗೆ ತೋರಿಸ್ಲೇಬೇಕು. ಅಂದರೆ ಈ ಸೀಸನ್ ವೈಸು ಜಾಸ್ತಿ ಸೇಲ್ ಆಗುತ್ತಾ? ಬಕ್ರೀದ್ದು ಆ ಥರ ಇದ್ದಾಗ ಜಾಸ್ತಿ ಸೇಲ್ ಆಗುತ್ತೆ, ಇಲ್ಲ ಅಂದರೆ ನಾರ್ಮಲಾಗಿ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತಾ ಕುರಿಗೆ ಮಾಂಸದ ಪರ್ಪಸ್? ಸರ್ ಸಿಂಧನೂರಿಗೆ ಯಾವಾಗೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸಿನ್ನೂರು ಬ್ರೀಡ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಇವಕ್ಕೆಲ್ಲ ಸೀಸನ್ ವೈಸು ಇದು ಅಮೀನ್ಗಡ ಇವೆಲ್ಲನೂ ಸೀಸನ್ ವೈಸು. ಬರೀ ಬಕ್ರೀದ್ ಒಂದೇ ಅಮೀನ್ಗಡ ಶಾನೆ ಓಡೋದು. ಅಂದರೆ ಅದನ್ನ ಮೇಯಿಸ್ಬೇಕಾದ್ರೆ ವರ್ಷಗಟ್ಟಲೆ ಮೇಯಿಸ್ಬೇಕು ಅಮೀನ್ಗಡನ. ಓಕೆ, ಒಂದು ವರ್ಷ ಆದರೂ ಮೇಯಿಸಿದ್ರೆ ಅವಕ್ಕೆ ಒಳ್ಳೆ ಬೆಲೆ ಇರುತ್ತೆ. ಇವಕ್ಕೆ ಸಿನ್ನೂರಿಗೆ ಇವೆಲ್ಲ 3 ತಿಂಗಳಿಗೆಲ್ಲನೂ ಕಟಾವಿ ಬಂದ್ಬಿಡ್ತದೆ. ಓಕೆ, ಇವೆಲ್ಲ ನೀವು ಚಿಕ್ಕ ಮರಿ ತರಬೇಕು ಅಂದರೆ ಒಂದು ಮರಿಗೆ ಎಷ್ಟು ಬೀಳುತ್ತೆ ಸರ್ ಈಗ ಸಂತೆಯಲ್ಲಿ? ಅಂದರೆ ಹೇಳೋಕ್ಕಾಗಲ್ಲ, ಬಜಾರ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಬಜಾರು ಒಂದೊಂದು ಕಡೆ ಇರುತ್ತೆ. ಓಕೆ, 7,500, 8,500, 9,000, 9,500, 10,000 ತನಕ ಬೀಳುತ್ತೆ. ನೀವು ಸಪೋಸ್ ಒಂದು 8,000 ತರ್ತೀರಾ ಅಂದ್ಕೊಳ್ರಿ, ಅದನ್ನು ನೀವು 3 ತಿಂಗಳು ಸಾಕಿದಾದ್ಮೇಲೆ ಯಾವ ರೀತಿ ಎಷ್ಟಕ್ಕೆ ಮಾರಾಟ ಮಾಡ್ಬೋದು ನೀವು? 8,000ಕ್ಕೆ ತಂದರೆ ಒಂದು 12-12.5 ತನಕ ಮಾರಲೇಬೇಕು. ಹಾಂ, ಅದ್ರ ಮೇಲೆ ಮಾರಿದ್ರೆ ನಮಗೆ ಏನಾನ ವರ್ಕೌಟ್ ಆಗೋದು. ಓಕೆ, ಒಂದು ಮರಿಗೆ 4-5 ಸಾವಿರ ಜಾಸ್ತಿ ಇಟ್ಕೊಂಡು ಮಾರಿದ್ರೆ ನಿಮಗೆ ಲಾಭ ಬರುತ್ತೆ. ಒಂದು ಮರಿಗೆ ಒಂದು ದಿನಕ್ಕೆ 50 ರೂಪಾಯಿ ಖರ್ಚು ಬಂದೇ ಬರ್ತದೆ, ತಿಂಡಿ ಖರ್ಚು. ಅಂದರೆ ಆಹಾರದ್ದು ನೀರಿಂದೆಲ್ಲ ಸೇರಿ ಒಂದು ಮರಿಗೆ 50 ರೂಪಾಯಿ ಬೀಳುತ್ತೆ. 50 ರೂಪಾಯಿ ಬಂದೇ ಬರುತ್ತೆ. ಓಕೆ, ಏನೇನು ಖರ್ಚು ಬೀಳುತ್ತೆ ಸರ್ 50 ರೂಪಾಯಿ ಅಂದರೆ? 1 kg ತಿಂಡಿ ತಿಂತಾವೆ ಸರ್ ಇದು. ಓಕೆ, ಬೆಳಗ್ಗೆ ಸಾಯಂಕಾಲ ಅರ್ಧ kg ಅಂದರೆ 1 kg ತಿಂತವೆ. ಓಕೆ, 50 ರೂಪಾಯಿ 1 kgಗೆ ಅಲ್ಲಿಗೆ ಮಿನಿಮಮ್. ಟಾನಿಕ್ಕು, ಮಾತ್ರೆಗಳು ಇವೆಲ್ಲ ಸಿನ್ನೂರೇನಾ? ಅವೆಲ್ಲ ಸಿಂಧನೂರು. ನಾಟಿ ಒಂದು 4-5 ಇದೆ. ನಮ್ಮದು ಹಳೆ ಮನೆಗಾಗಿತ್ತಲ್ಲ ಅದು. ಓಕೆ, ಅದಂಗೆ ಎಷ್ಟಿದಾವೆ ಸರ್ ಸಿನ್ನೂರು ಒಟ್ಟು ನಿಮ್ಮ ಹತ್ರ? ಎಲ್ಲ ಒಂದು 65-70 ಇದೆ. ಅಂದರೆ ಯಾವಾಗಲೂ 70 ಇದ್ದೇ ಇರುತ್ತಾ? ಅಂದರೆ ಒಂದು ಮಾರ್ತಿದ್ದಂಗೆ ಇನ್ನೊಂದು ಆಟೋಮೆಟಿಕ್ ತಂದ್ಬಿಡ್ತೀರಾ? ತಂದ್ಬಿಡ್ತೀವಿ. 60-70 ಇದ್ದೇ ಇರ್ತದೆ. ಅಂದರೆ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ ಆಗುತ್ತೆ, ಇಲ್ಲ ಕಷ್ಟ ಆಗುತ್ತೆ ನೋಡ್ಕೊಳೋದು? ಇವೆಲ್ಲ ನೋಡ್ಕೊಂತೀವಿ.
ಕಷ್ಟನೇ, ಕಷ್ಟ ಅಂದರೆ ಯಾವುದೂ ಸುಲಭನಾಗ ಆಗೋದು ಯಾವುದೂ ಇರಲ್ಲ. ಅದು ಸತ್ಯ ಅದು. ಎಲ್ಲ ಕಷ್ಟ ಬಿದ್ದರೆ ಆಗೋದು. ಓಕೆ. ಇವಾಗ ಒಬ್ಬ ಸಂಬಳ ಕೊಡಬೇಕು ಅಂದರೆ ಹಾಂ ಅವನು ಹೇಳಿದ ಕೆಲಸ ಎಲ್ಲ ಮಾಡಬೇಕು. 5 ನಿಮಿಷ ಲೇಟ್ ಹೋದ್ರೂ ನಡೆಯಪ್ಪ ಮನೆ ಕಡೆಗೆ ಅಂತ ಕಳಿಸ್ತಾನೆ. ನಮ್ದೇನು ಇಲ್ಲೇನು ಟೈಮಿಂಗ್ಸ್ ಏನಿಲ್ಲ. ನಿಮಗೆ ನೀವೇ ಬಾಸ್, ನೀವೇ ಮಾಲೀಕರು. ಹಂಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಇದರಿಂದ ನಿಮಗೆ ಖುಷಿ ಸಿಕ್ಕಿದೆಯಾ ಕುರಿ ಸಾಕಾಣಿಕೆಯಿಂದ? ಜೀವನ ನಡೆಸೋದಕ್ಕೆ ಜೀವನ ನಡೆಸೋಕೆ ಏನು ಕಷ್ಟ ಇಲ್ಲ ಸರ್. ಹಾಂ. ನೀನು 100 ಕುರಿ ಸಾಕೊಂಡ್ರೆ ಓಕೆ. 2 ಮಕ್ಕಳು ಗಂಡ ಹೆಂಡ್ರು ಜೀವನ ನಡೆಸ್ಬೋದು, ಆರಾಮಾಗಿ ನಡೆಸ್ಬೋದು. ಈ ಕುರಿ ಸ್ವಲ್ಪ ಸೈಜಲ್ಲೆಲ್ಲ ದಪ್ಪ ಇದೆ, ಇದ್ಯಾವ ಕುರಿ? ಅದು ಬಿತ್ತನೆಗೆ ಅಂತ ಬಿಟ್ಕೊಂಡಿರೋದು. ಓಕೆ. ಹೆಣ್ಣು ಕುರಿಗಳು ಐತಲ್ಲ, ಹಾಂ, ಬ್ರೀಡಿಂಗ್ ಪ್ರಪೋಸ್ಗೆ ಅಂತ ಬಿಟ್ಕೊಂಡಿರೋದು. ನೀವೇ ಬ್ರೀಡಿಂಗ್ ಮಾಡಿಸ್ತೀರಾ? ಹಾಂ, ನಾವೇ ಬ್ರೀಡಿಂಗ್ ಮಾಡಿಸ್ತೀವಿ. ಓಕೆ. ಬ್ರೀಡಿಂಗ್ ಮಾಡಿಸ್ಬಿಟ್ಟು ಮರಿನ ಮಾರ್ತೀರಾ? ಹಾಂ, ಮರಿನೂ ಮಾರ್ತೀವಿ. ನೋಡಿರಿ, ಇವಾಗ ಮಾಡಿರೋದಿಲ್ಲ, ಒಂದು 10 ಮರಿ ಇದೆ ನೋಡಿರಿ, ಅದರ ಐತೆ. ನಾವೇ ಬ್ರೀಡಿಂಗ್ ಮಾರಿದರೆ ಚೆನ್ನಾಗಿ ಬರುತ್ತೆ ಮರಿ. ಹೌದಾ? ಇದು ನಾವು ತಂದು ಮೇಸೋದ್ಕಿಂತ ಬ್ರೀಡಿಂಗ್ ನಾವೇ ಮಾಡಿ ನಾವೇನೇ ಸಾಕಿ ಮಾಡಿಸಿದ್ರೆ ಕರೆಕ್ಟಾಗಿ 65ರಿಂದ 70 ದಿನಕ್ಕೆ ಮಾರಿ ಹಾಕ್ಬೋದು. ಆರಾಮಾಗಿ ಮಾರ್ಬೋದು. ಅಂದರೆ ನೀವು ಔಟ್ಸೈಡಿಂದ ತರೋದ್ಕಿಂತ ನೀವೇ ಬ್ರೀಡಿಂಗ್ ಮಾಡೋದೇ ಬೆಸ್ಟು ಅಂತೀರಾ? 60ರಿಂದ 70 ದಿನಕ್ಕೆ ಓಕೆ, ಆರಾಮಾಗಿ ಮಾರ್ಬೋದು. ಒಟ್ಟು ಇಷ್ಟು ಕುರಿಗೂ ಹುಲ್ಲು ಎಷ್ಟು ಬೇಕಾಗ್ಬೋದು ಸರ್ ನಿಮಗೆ? ದಿನ ಒಂದು ಪಿಂಡಿ ಬೇಕಾಗುತ್ತೆ. ಹೌದಾ?